ನಮಸ್ಕಾರ ಬೆಳಗಾವಿ ಮಂದಿ, ಏನಂತೀರಿ ನೀವು? ನೋಡ್ರಿ, ಇವತ್ತು ನಾವು ಫ್ಯಾಮಿಲಿ ಹೊಂಟೀವಿ ಒಂದು ಕಡೆ. ಪ್ಲೇಸ್ ನಿಮ್ಗೆ ಗೊತ್ತಾಗುತ್ತೆ ಮುಂದೆ. ಫ್ರೀ ಬಸ್ ಸ್ವಲ್ಪ ನಾವು ಇದನ್ನು ತೊಗೋಬೇಕಲ್ರಿ, ಅದಕ್ಕೆ ಸ್ವಲ್ಪ ನಾವು ಹೊಂಟ್ವಿ ಒಂದು ಕಡೆ. ಲೊಕೇಶನ್ ನಿಮ್ಗೆ ಗೊತ್ತಾಗುತ್ತೆ. ಇದನ್ನು ನೋಡಿ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ್ರಿ. ಡೆಸ್ಟಿನೇಷನ್ ಬೇರೆ ಐತಿ, ನಂದರೆ ಮುಗಿಯೋದಿಲ್ಲ. ಅದು ಒಂದು ದೊಡ್ಡ ಟ್ರಾಜಿಡಿ ಆಗಿದ್ದು ಬಿಡ್ರಿಪ್ಪ. ಅದ್ರದ್ದು ಏನು ಹೇಳೋದು. ಒಂದರಿಂದ ಒಂದು ಆತ. ಇಲ್ಲಿ ಬಂದುಬಿಟ್ಟು ಕಿತ್ತೂರು ರಾಣಿ ಚೆನ್ನಮ್ಮದು ಇದು ನೋಡ್ರಿ ಮೂರ್ತಿ. ಬಸ್ ಸ್ಟಾಪ್ ರೀ ಇದು, ಧಾರವಾಡದ. ಎಲ್ಲ ಚಂದ ಡೆವಲಪ್ ಆಗೈತೆ ಬಿಡ್ರಿಪ್ಪ, ಬೆಳಗಾವ್ಕಿಂತನೂ ಹೆಚ್ಚು. ನೋಡ್ರಿ ಏನಾತಂತಂದ್ರೆ ಧಾರವಾಡ ಆ್ಯಕ್ಚುಲಿ ನಮ್ಗೆ ಹೋಗೋದಿತ್ತು ಹುಬ್ಳಿಗೆ. ಬಟ್ ಧಾರವಾಡ ಬಸ್ ಸಿಕ್ಕಿತ್ರಿ, ಅಂದ್ರೆ ಹುಬ್ಳಿ ಮಿಸ್ ಆಗ್ಬಿಡ್ತು. ಹೀಗಾಗಿ ಆಮೇಲೆ ಧಾರವಾಡದಿಂದ ಹುಬ್ಳಿದಿಂದ ಮತ್ತು ಅಲ್ಲಿ ಲೋಕಲ್ ಬಸ್ ಸ್ಟಾಪ್, ಅಲ್ಲಿಂದ ಮತ್ತು ರಿಕ್ಷಾ ಹತ್ತಿ ಫೈನಲ್ಲೇ ಡೆಸ್ಟಿನೇಷನ್ ಬಂದವು ನೋಡ್ರಿಪ್ಪ. ಅದೇನಂತಂದ್ರೆ ಹುಬ್ಳಿ ಸಿದ್ಧಾರೂಢ ಮಠ ಸ್ವಾಮಿ ಕಡೆ ಬರೋದಿತ್ತು. ಭಾಳ ವರ್ಷದಿಂದ ಅಜ್ಜಿ ಹೋಗೋನು ಮಾಡತ್ತಿದ್ದ ರೀ. ಬಟ್ ಏನೋ ಒಂದು ಆಗವಾತಾಗಿತ್ತು ರೀ, ಗಳಿಗೆ ಕೂಡಿ ಬರವಾತಾಗಿತ್ತು. ಫೈನಲಿ ಬಂತು ರೀ ಟೈಮ್. ಹೀಗಾಗಿ ಬಂದ್ವಿ ಸಂಡೇ, ಈ ಲಾಸ್ಟ್ ಸಂಡೇ. ಏನು ಮಾಡೋದ್ರಿ, ಫೋನ್ ಸ್ವಲ್ಪ ನಮ್ದು ಪ್ರಾಬ್ಲಮ್ ಐತಿ, ಹೀಗಾಗಿ ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ. ಅದಕ್ಕಾಗಿ ಇವಾಗ ಪೋಸ್ಟ್ ಮಾಡತ್ತೀನಿ. ಮತ್ತು ಎಲ್ಲ ಅಲ್ಲಿ ದರ್ಶನ ಎಲ್ಲ ಮಾಡ್ಕೊಳಕ್ಕಂಥೇಳಿ ಹೂವು ಹಂಪ್ಲ ತೊಗೊಳಕ್ಕೆ ಹೋದ್ವು ರೀ. ಅಲ್ಲೆಲ್ಲ ಮಮ್ಮಿ ಅಣ್ಣ ಎಲ್ಲ ಬಂದರು. ಆಮೇಲೆ ಬಂದ ಕೂಡಲೇ ಅಲ್ಲೆಲ್ಲ ತೊಗೊಂಡು ಆಮೇಲೆ ಮಂದಿರ ಕಡೆ ಹೊಂಟಿದ್ವಿ ರೀ. ನಮ್ಮ ಅಣ್ಣಾರೇ ಪಾಪ ಫ್ರೀ ಕ್ಯಾಮ್ರಾಮ್ಯಾನ್ ಆಗಿದ್ದು ನೋಡ್ರಿಪ್ಪ. ಅನ್ಪೇಯ್ಡ್ ಕ್ಯಾಮ್ರಾಮ್ಯಾನ್ ಅಂದ್ರೆ ತಪ್ಪಾಗಂಗಿಲ್ಲ. ಫುಲ್ ಪೇಷನ್ಸ್ಲಿ ನಂಗೆ ಶೂಟ್ ಮಾಡತ್ತಿದ್ರಿ. ನನ್ನ ಹೈಟ್ ಮ್ಯಾಚ್ ಆಗ್ಬತ್ತಾಗಿತ್ತು ರೀ ಇಲ್ಲೇ. ಹೀಗಾಗಿ ಮತ್ತು ಮ್ಯಾಲೆ ನಿಂತು ಕ್ಯಾಮ್ರಾ ಆ್ಯಂಗಲ್ಗೆ ಸೆಟ್ ಆದ್ನಿ ರೀ. ಹಿಂಗಾಯ್ತು. ಅಲ್ಲಂತೂ ಕೆಟ್ಟು ಬಿಸಿಲು ಬಿಡ್ರಿಪ್ಪ. ಏನು ಹುಬ್ಳಿ ಮಂದಿ ಹೆಂಗಿರ್ತಾರೆ ಯಾರಿಗೆ ಗೊತ್ತಾ. ನಮಗರೆ ಬೆಳಗಾವಿ ಒಳಗೆ ಎಲ್ಲ ಸೀಸನ್ಸನ್ನ ಇದನ್ನು ಮಾಡಿ ಸಾಕಾಗೈತಿ. ಹೀಗಾಗಿ ಇಲ್ಲರೇ ನೋಡ್ರಿಪ್ಪ, ಇಷ್ಟು ರಶ್ ಅಂದರೆ ಏನು ಹೇಳೋದಲ್ಲ, ಅಷ್ಟು ರಶ್ ಇತ್ತು ನೋಡ್ರಿ. ಅದು ನೋಡಿ ಸಾಕಾಗ್ಬಿಡ್ತು. ಇದು ನೋಡ್ರಿ, ಅಲ್ಲೇ ದೇವ್ರ ದರ್ಶನದ ಕಣ್ಣು ರಶ್, ಆಮೇಲೆ ಊಟದ ಕಡೆ ಅಂತೂ ಅದಕ್ಕಿಂತ ರಶ್. ಇಲ್ಲಿ ನೋಡ್ರಿ, ಹುಗ್ಗಿ ಸಾರು ಅನ್ನ ಮತ್ತು ಪಲ್ಯ ಎಲ್ಲ ಕೊಟ್ಟರಿ ನಮ್ಗೆ. ಅದನ್ನ ತಿಂದ್ವಿ. ಆ್ಯಕ್ಚುಲಿ ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ಮಹಾಪ್ರಸಾದ ಇರ್ತದಂತ. ಬಟ್ ಸಿಕ್ಕಿದ್ದನ್ನು ಹೊಡೆದ್ಬಿಟ್ಟು ರೀ. ಆಮೇಲೆ ಮತ್ತು ಫ್ಯಾಮಿಲಿ ಫೋಟೋ ತಕ್ಕೊಂಡು ಆಮೇಲೆ ಉಳಿದಿದ್ದೆಲ್ಲ ದರ್ಶನ ಮಾಡಿಕೊಂಡು ಆಮೇಲೆ ಹೋಗ್ಬೇಕಂತಂದ್ರೆ ಮತ್ತು ನನ್ನ ಮುಖ ನೋಡಿದ್ನಿ ಅಪ್ಪ, ನೋಡಿ ನನಗೆ ಅಂಜಿಗೆ ಬಂದುಬಿಡ್ತೀರಿ. ಬಿಸಿಲಾಗಿ ಇಷ್ಟು ಟ್ಯಾನ್ ಆಗಿತ್ತಂದ್ರೆ ಹಾಗೂ ಏನು ದೊಡ್ಡ ಕ್ರೀಮ್ಸ್ ಹಚ್ಚಂಗಿಲ್ಲ. ಬಟ್ ಆದರೂ ಹೆವೇ ಟ್ಯಾನ್ ಆಗಿಬಿಟ್ಟಿತ್ತು ರೀ. ಅದಕ್ಕೆ ಕೂದಲ ಕಟ್ಕೊಂಡು ನಮ್ದು ಹಳೆ ಹೇರ್ ಸ್ಟೈಲ್ಗೆ ಬಂದುಬಿಟ್ಟು ಹೀರೋಯಿನ್ದಿಂದ ಕಾಂಬಲಿಗೆ ಬಂದುಬಿಟ್ಟು ರೀ ನಾವು ಫೈನಲಿ. ಮತ್ತು ಹಿಂಗಾಗಿ ಮತ್ತು ಈಗ ಬಸ್ ಸ್ಟಾಪಿಗೆ ಬಂದವು ನೋಡ್ರಿ. ರಿಟರ್ನ್ ನಮ್ಮ ಬೆಳಗಾವಿಗೆ ಹೋಗಾಕ ಎಲ್ಲ ಬಸ್ ಸ್ಟಾಪ್ ಚಲೋ ಡೆವಲಪ್ ಆಗ್ಯಾವ್ರಿ. ಬಟ್ ನಾಯಿಗಳು ಪಾಪ ಹೊಲಸು ಮಾಡಿಬಿಡ್ತಾವು. ಇಲ್ಲಿ ಬಂದುಬಿಟ್ಟು ಮಲ್ಕೊಂಬಿಟ್ನಿ ರೀ. ಯಾಕಂದ್ರೆ ಭಾಳ ಬೆಳಗ್ಗೆ ಜಲ್ದಿ ಎದ್ಬಿಟ್ಟಿದ್ನಿ. ಅದೆಲ್ಲ ನಮ್ಮ ಸೀನ್ ಅಲ್ಲಲ್ರಿ. ಹಾಗಾಗಿ ಫುಲ್ ನಿದ್ದೆ ಹತ್ಬಿಟ್ಟಿತ್ತು ರೀ. ಏನೋ ಲೊಕೇಶನ್ ಅಂದರೆ ಏನು ಗ್ರೀನರಿ ನೋಡೋಕೆ ಹೋಗಲಿಲ್ಲ. ಯಾಕಂದ್ರೆ ಹೋಗುವಾಗೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗಿದ್ನಿ. ಹೀಗಾಗಿ ಆಮೇಲೆ ಮನೆಗೆ ಬಂದು ಯಾವ ಊರಿಗೆ ಹೋದರೂ ನಮ್ಮ ಬೆಳಗಾವಿನ ಬೆಸ್ಟ್ ನೋಡ್ರಿಪ್ಪ. ಅಲ್ಲಿ ಸಿಕ್ಕಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲೂ ಸಿಗಂಗಿಲ್ಲ ನೋಡ್ರಿ. ಬೆಸ್ಟ್ ಬೆಳಗಾವಿ.